ಮೋದಿ ಅವರು ट्रंप ಹೇಳಿದ್ರು ನನ್ನ ದೋಸ್ತ मेरा दोस्त है सुबह जब उठते हैं चाय पीते वक्त मैं ट्रंप को फोन घुमाता हूं बात करता हूं योगक्षेम पूछता हूं ಎಲ್ಲೋದಪ್ಪ ನಿಮ್ಮ ಟ್ರಂಪ್ ಇವತ್ತು ನಮಗೆ ರಷ್ಯಾದಿಂದ ಎಣ್ಣೆ ತರಬೇಕಾಗಿತ್ತು ತರ್ತಿದ್ದೇವೆ ಅವ ಹೇಳ್ದ ರಷ್ಯಾಲಿಂದ ನೀವು ಎಣ್ಣೆ ಖರೀದಿ ಮಾಡಬಾರ್ದು ಒಂದು ವೇಳೆ ಮಾಡ್ದ ಎಣ್ಣೆಯನ್ನ ಅಲ್ಲಿ ತಗೊಂಡ್ರೆ ನಿಮ್ಮ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ 50% ಟ್ಯಾಕ್ಸ್ 100% ಟ್ಯಾಕ್ಸ್ 25% ಟ್ಯಾಕ್ಸ್ ಯಾರು ಮಾಡಿದ್ದು ಇದು ಮೋದಿ ದೋಸ್ತ್ ಮುಂಜಾನೆ ಕಾಫಿ ಕುಡಿಯಾಗ ಟೀ ಕುಡಿಯಾಗ ಮಾತಾಡ್ತಿದ್ರಂತೆ ಏನ್ ಮಾತಾಡ್ತಿದ್ರು ಇದೇ ಮಾತಾಡಿದ್ರ ಟ್ಯಾಕ್ಸ್ ನಿಮ್ಮ ಇಂಡಿಯಾಕ್ಕೆ ಎಷ್ಟು ಟ್ಯಾಕ್ಸ್ ಹಾಕ್ಲಿ ಅಂತ ಮಾತಾಡ್ತಿದ್ರ ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಅಯತುಲ್ಲಾ ಖೊಮೇನಿ ಅದು ಒಂದು ದೇಶ ಅಲ್ಲ ಆ ದೇಶದ ಮುಖ್ಯಸ್ಥನಿಗೆ ಕೊಲೆ ಮಾಡಿದ್ರು ವೆನೆಜುಲಾ ಅಂತ ಹೇಳಿ ಒಂದು ದೇಶ ಅಮೆರಿಕ ಹತ್ತಿರ ಇದೆ ಅದರಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ ಇರಾನ್ನಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ ಆದರೆ ರಾತ್ರಿ ಈ ಕೊಮೇಲಿಗೆ ಅಮೆರಿಕಾದವರು ಹೊಡೆದ್ಬಿಟ್ರು ಅವ್ರದ್ದು ಹತ್ಯೆ ಆಯಿತು ಇದು ಒಂದು ದೇಶದ ಮುಖ್ಯಸ್ಥನಿಗೆ ನೀವು ಕೊಲೆ ಮಾಡಿದ್ರೆ ದೇಶ ಸುರಕ್ಷಿತ ಉಳಿತದೆ ಪ್ರಪಂಚ ಸುರಕ್ಷಿತ ಉಳಿತದ ಇದು ಯೋಚನೆ ಮಾಡಿ ಇವತ್ತು ಖೊಮೇನಿ ಇರ್ಬೋದು ಇನ್ನೊಬ್ಬರು ಇರ್ಬೋದು ವೆನೆಜುಲಾದ ಮತ್ತಾರು ಇರ್ಬೋದು ಹಿಂಗೆ ಪ್ರತಿ ಒಬ್ಬರಿಗೆ ನೀವು ಧಮಕಿ ಹಾಕಿ ಹಾಕಿ ಇಡೀ ಪ್ರಪಂಚದಲ್ಲೇ ಅಶಾಂತಿ ಮಾಡಿದರೆ ಯಾವ ದೇಶನೂ ಇಡೀ ವಿಶ್ವದಲ್ಲಿ ಶಾಂತಿ ಇರೋದಿಲ್ಲ ವಿಶ್ವದಲ್ಲಿ ಶಾಂತಿ ಬೇಕು ಅಂದ್ರೆ ಮಹಾತ್ಮ ಗಾಂಧೀಜಿಯವರ ತತ್ವದ ಮೇಲೆ ನಾವು ನಡಿಬೇಕು ಮತ್ತು ಅಮೆರಿಕಾಗೆ ಇಂಥ ಕಮೆಂಟ್ ಬಂದಿದೆ ನಾನು ಹೇಳ್ತೇನೆ ನಿಮಗೆ ಅಂತಾರಾಷ್ಟ್ರೀಯ ಕಾನೂನುಗಳೇನಿವೆ ಅದರ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ನಮಗೆ ಜಬರ್ದಸ್ತಿಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದು ನಮ್ಮಲ್ಲಿ ತೊಗರಿ ಬೆಳೆ ಇದೆ ಹೆಸರಿದೆ ಉದ್ದಿದೆ ಸೋಯಾಬೀನ್ ಇದೆ ಮೆಕ್ಕೆಜೋಳ ಇದೆ ನಮ್ಮ ಅರಳಿ ಕಪಾಸ್ ಇದೆಲ್ಲ ನಾವು ಉತ್ಪನ್ನ ಮಾಡ್ತೇವೆ ಟ್ರಂಪ್ ನಮ್ಮ ಕೈಯಿಂದ ನಮ್ಮವರಿಗೆ ಹೇಳಿ ನೋಡಿ ನಾನು ಇವೆಲ್ಲ ಅಮೆರಿಕಾಯಿಂದ ನಿಮಗೆ ಕಳಿಸ್ತೇನೆ ಮತ್ತು ಅದರ ಬೆಲೆ ಅದ್ರ ಮೇಲೆ ಟ್ಯಾಕ್ಸ್ ಇಲ್ಲ ಇಂಡಿಯಾ ಗವರ್ಮೆಂಟು ಟ್ಯಾಕ್ಸ್ ಹಾಕಂಗಿಲ್ಲ ಆದ್ರೆ ನಾವು ಕಳಿಸ್ತಕ್ಕಂಥ ಸಾಮಾನ್ ಮೇಲೆ ಅವ್ರು ಟ್ಯಾಕ್ಸ್ ಹಾಕ್ಬೋದು ಅಮೆರಿಕಾದಲ್ಲಿ ಈಗ ನನ್ನ ತೊಗರಿ ಯಾರು ತಗೊಳ್ತಾರೆ ನನ್ನ ಹೆಸರು ಯಾರು ತಗೊಳ್ತಾರೆ ನನ್ನ ಉದ್ದೆ ಯಾರು ತಗೊಳ್ತಾರೆ ನಮ್ಮ ಜೋಳ ಅಂತೂ ಹೋಗೋದಿಲ್ಲ ಬಿಡಿ ನನ್ನ ಅಕ್ಕಿ ಯಾರು ತಗೊಳ್ತಾರೆ ನನ್ನ ಹತ್ತಿ ಯಾರು ತಗೊಳ್ತಾರೆ ಯಾಕಂದ್ರೆ ಇದ್ರ ಬೆಲೆ ನಮ್ಮಲ್ಲಿ ಮೊದಲೇ ಬೆಲೆ ಏರ್ಕಿದೆ ನಾವು ಹೊರಗಡೆ ಕಳ್ಸಂಗಿಲ್ಲ ಕಳಿಸಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಅವರು ಅಲ್ಲಿಂದ ಅವ್ರ ಬಳಿ 10 ಎಕರೆ 20 ಎಕರೆ 100 ಎಕರೆ ಇಲ್ಲ ಅವ್ರ ಹತ್ರ ಸಾವಿರಾರು ಎಕರೆ ಒಬ್ಬನೇ ಮಷೀನ್ ಹಚ್ಚಿ ಟ್ರ್ಯಾಕ್ಟರ್ ಹಚ್ಚಿ ದೊಡ್ಡ ಮಷೀನ್ ಹಚ್ಚಿ ಉಳ್ತಾನೆ ಜಮೀನು ಅವನಿಗೆ ಅದನ್ನು ಪಡ್ತಾಳು ಬೀಳ್ತದೆ ನಮ್ಮ ದೇಶದಲ್ಲಿ 65% ರೈತರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಅಮೆರಿಕಾದಲ್ಲಿ 3%. ಎಷ್ಟು? 3%.